ಪಿತೃಪಕ್ಷ ದಿನವೇ ಸೂರ್ಯಗ್ರಹಣ ಬಂದಿದೆ. ಶ್ರಾದ್ದ ಕಾರ್ಯವನ್ನು ಮಾಡಬಹುದಾ ಮಾಡಬಾರ್ದಾ ಅಂತ ಒಂದಿಷ್ಟು ಗೊಂದಲ ಇತ್ತು. ಮಾಡಬಹುದಂದರೆ ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ? ಸರ್, ಈಗ ಸೂರ್ಯಗ್ರಹಣದ ಸಮಯವನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಈ ದಿನ ರಾತ್ರಿ 10:59 ಸೂರ್ಯಗ್ರಹಣ ಪ್ರಾರಂಭ ಆಗ್ತಾಯಿದೆ. ಪ್ರಾರಂಭಿಕ ಸಮಯ ಅದು. ಗರಿಷ್ಠ ಸಮಯ ಅಂತ ಹೇಳ್ತೀವಿ. ಅಂದರೆ ಮಧ್ಯಂತರ ಗ್ರಹಣ ಬಂದು 1:11 ಪ್ರಸ್ತಾವನೆಯಲ್ಲಿದೆ. ಅದಾದ ನಂತರ ಅಂತ್ಯಕಾಲ ಮುಂಜಾನೆ 3:23 ಅಂದರೆ ಪ್ರಾತಃ ಕಾಲ. ಅಂದರೆ ನಾಳೆ ದಿನ 22ನೇ ತಾರೀಕು ಬೆಳಗಿನ ಜಾವ 3:23 ಗ್ರಹಣದ ಅಂತ್ಯಕಾಲ ಇದೆ. ಯಾಕೆ ನಮಗೆ ಗೋಚಾರ ಇಲ್ಲ ಅನ್ನೋದನ್ನು ಎಲ್ಲರಿಗೂ ಅರ್ಥ ಆಗ್ತದೆ. ನಮಗೆ ರಾತ್ರಿಯಲ್ಲಿದೆ, ಆದ್ದರಿಂದ ಸೂರ್ಯ ರಾತ್ರಿ ಹೊತ್ತು ಗೋಚಾರ ಆಗ್ತಾರ? ಖಂಡಿತ ಇಲ್ಲ. ಯಾವ ದೇಶಗಳಿಗೆ ಅವನು ಗೋಚಾರ ಆಗ್ತಾ ಇದ್ದಾರೆ ಅಲ್ಲಿಗೆ ಅದರ ಒಂದು ಪ್ರಭಾವ ಇರುತ್ತೆ ಅಂತ. ಆದ್ದರಿಂದ ನಮಗೆ ಸೂತಕ ಇದು ಯಾವುದೂ ಇಲ್ಲ. ಆದರೆ ಅದನ್ನೇ ಹೇಳಿದ್ದು ಈ ಬಾರಿ ಇದು ಒಂದು ಏನು ವಿಶೇಷ ಅಂದರೆ ಶನಿಯಿಂದ ಸಂಸಪ್ತಕ ಯೋಗ ಅಂತ ಹೇಳಿ ಒಂದು ಯೋಗ ಪ್ರಾರಂಭ ಆಗಿದೆ. ಅದೇನೆಂದರೆ ಶನೇಶ್ವರ ಮೀನರಾಶಿಯಲ್ಲಿ ಕೂತ್ಕೊಂಡು ಕನ್ಯಾ ರಾಶಿಯನ್ನು ದೃಷ್ಟಿಸ್ತಾ ಇದ್ದಾರೆ, ಸಪ್ತಮ ಸ್ಥಾನವನ್ನು ದೃಷ್ಟಿ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯನ್ನು ಮಾಡಿದಾಗ ಅಲ್ಲಿ ಈ ದಿನ ಈಗಾಗಲೇ ರವಿ ಮತ್ತು ಬುಧ ಇಬ್ಬರು ಕೂಡ ಸ್ಥಿತರಾಗಿದ್ದಾರೆ. ಇದರ ಜೊತೆಯಲ್ಲಿ ಈ ದಿನ ಸಂಜೆ ಚಂದ್ರ ಕೂಡ ಆ್ಯಡ್ ಆಗ್ತಾನೆ, ಅಲ್ಲಿ ಗ್ರಹಣ ನಡೆಯುತ್ತೆ. ಇವರ ಮೇಲೆ ಸಪ್ತಮ ಸ್ಥಾನದಿಂದ ನೇರವಾಗಿ ದೃಷ್ಟಿ ಬೀಳ್ತಾರೆ. ಜೊತೆಗೆ ಎಲ್ಲರಿಗೂ ಗೊತ್ತು ವೀಕ್ಷಕರಿಗೆ ಈಗಾಗಲೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ ಅಂದರೆ ಶನೇಶ್ವರ ಸ್ವಾಮಿ ವಕ್ರೀಗತಿಯಲ್ಲಿದ್ದಾರೆ. ವಕ್ರೀಗತಿಯಲ್ಲಿದ್ದಾಗಲೇ ಕೆಲವೊಂದೆಲ್ಲ ಸೂಕ್ಷ್ಮ ಚಲನವಲನಗಳು, ಹಲವಾರು ರೀತಿಯಲ್ಲಿ ತೊಂದರೆಗಳು, ನಾನಾ ವಿಧವಾದ ಸಂಕಷ್ಟಗಳು ಬರ್ತವೆ. ಈಗ ಉದಾಹರಣೆಗೆ ಏನಂದರೆ ತುಂಬ ಅತಿವೃಷ್ಟಿ ಆಗ್ತದೆ. ಎಲ್ಲ ಕಡೆ ಮಳೆಯನ್ನು ತಾವು ನೋಡಿದ್ದೀರಾ. ಹಲವಾರು ಕಡೆ ಪ್ರವಾಹಗಳು ಉಂಟಾಗಿದೆ, ಹಲವಾರು ರಾಜ್ಯಗಳಲ್ಲಿ ನೆರೆ ಆಗಿದೆ, ಅತಿ ಹೆಚ್ಚಿನ ನೀರು ಬಂದಿದೆ, ತೊಂದರೆ ಆಗ್ತದೆ. ಕೆಲವರಿಗೆಲ್ಲ ಮಳೆನೇ ಇಲ್ಲ, ಬರಗಾಲ ಆಗಿದೆ. ಈ ಥರದ್ದೆಲ್ಲ ಗ್ರಹಣ ಕಾಲದಲ್ಲಿ ಆಗ್ತದೆ. ಇದೇ ಗ್ರಹಣ ಅಂದರೆ ಯಾಕೆ ಗ್ರಹಣ ಅಂದರೆ ಎದುರ್ತಾ ಇದ್ದೀರಾ? ಎರಡು ಗ್ರಹಣಗಳು ಒಟ್ಟಿಗೆ ಬಂದಿದೆ. ನಮಗೊಂದು ಗೋಚಾರ ಇಲ್ಲ, ಚಂದ್ರಗ್ರಹಣನ ನಾವು ಕಣ್ತುಂಬ ನೋಡೋದು, ನಾವು ಸೂರ್ಯಗ್ರಹಣ ನೋಡಿಲ್ಲ. ಅದು ಬಿಟ್ಟರೆ ಈ ರೀತಿಯ ಗ್ರಹಣ ಈ ಗ್ರಹಣಕ್ಕೆ ಉದಾಹರಣೆ ಏನು ಕೊಡ್ತಾ ಇದ್ದಾರೆ ಅಂದರೆ ಹಿಂದೆ ಇದೇ ರೀತಿ 2 ಗ್ರಹಣಗಳ ನಡುವೆನೇ ನಮ್ಮ ಮಹಾಭಾರತ ಯುದ್ಧ ನಡೀತು ಅಂತ. 18 ದಿನಗಳ ಯುದ್ಧ ಏನು ನಡೀತು, ಆ 18 ಯುದ್ಧಗಳ ಈ ಒಂದು 2 ಗ್ರಹಣಗಳ ಮಧ್ಯಕಾಲದಲ್ಲೇ ಪ್ರಾರಂಭವಾಗಿ ಯಾವ್ಯಾವ ರೀತಿ ನಷ್ಟಗಳು ಉಂಟಾಯಿತು, ಎಷ್ಟು ಜನ ಅಲ್ಲಿಂದ ತೊಂದರೆಗೀಡಾದರು, ಅಲ್ಲಿಂದ ಯಾವ ರೀತಿಯಲ್ಲಿ ತೊಂದರೆಗಳಾಯಿತು ಅಂತ ಹೇಳಿ ವಿವರಣೆ ಕೊಡ್ತವೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ಕೂಡ ಕಾಲಜ್ಞಾನ ಹೇಳುತ್ತೆ. 1980ನೇ ಇಸ್ವಿ ಆ ಸಮಯದಲ್ಲಿ ಇಂದಿರಾ ಗಾಂಧಿರವರ ಆಡಳಿತ ಇತ್ತು, ಪ್ರಧಾನಿ ಇಂದಿರಾ ಗಾಂಧಿರವರ ಆಡಳಿತ ಇತ್ತು. ಆ ಸಮಯದಲ್ಲೂ ಕೂಡ ಅವರ ಅಧಿಕಾರವೇ ಕಸಿದುಕೊಂಡ್ರು. ಜನತಾದಳ ಅಂತ ಒಂದು ಸರ್ಕಾರ ಆ ಸಮಯದಲ್ಲಿ ಅವರ ಸರ್ಕಾರವಾದ ಅಸ್ತಿತ್ವವನ್ನೇ ಬುಡಮೇಲು ಮಾಡೋದಕ್ಕೆ ಪ್ರಯತ್ನಪಟ್ಟು ಎಲ್ಲ ನಾನಾ ವಿಧವಾಗಿ ತೊಂದರೆ ಆಯಿತು. ಮಾನ್ಯ ಇಂದಿರಾ ಗಾಂಧಿರವರ ಪುತ್ರ ಸಂಜಯ್ ಗಾಂಧಿ ಅವರು ಕೂಡ ಆ ಸಮಯದಲ್ಲೇ ಒಂದು ವಿಮಾನ ಅಪಘಾತಕ್ಕೆ ಈಡಾಗಿ ತೀರಿಕೊಂಡ್ರು ಅಂತ ಕೂಡ ಇದೆ. ಹೀಗಾಗಿ ಈ ಸೂರ್ಯಗ್ರಹಣ ಚಂದ್ರಗ್ರಹಣ 2 ನಡುವೆಗಳು ಬಂದಾಗ ಹಲವಾರು ರೀತಿಯಲ್ಲಿ ವೈಪರೀತ್ಯಗಳು ಬರ್ತವೆ. ಹವಾಮಾನ ವೈಪರೀತ್ಯ ಆಗುತ್ತೆ, ಭೂಮಿಯಲ್ಲಿ ಹಲವಾರು ರೀತಿಯಲ್ಲಿ ತೊಂದರೆಗಳಾಗುತ್ತೆ. ಹೀಗೆ ಹೇಳಿದಾಗೆ ಪ್ರವಾಹಗಳು, ಭೂಕಂಪನಗಳು ಇವೆಲ್ಲವೂ ಕೂಡ ಈಗಾಗಲೇ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಮನುಷ್ಯನ ಮನಸ್ಸಿನ ಮೇಲೆ ಇದು ನಡೀತಾ ಇರೋದು. ಈ ಬಾರಿಯ ಗ್ರಹಣ ಏನು ಅಂದರೆ ಮೇಷ, ಸಿಂಹ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಕುಂಭರಾಶಿ, ಈ ಒಂದು 6 ರಾಶಿಗಳವರ ಮೇಲೆ ಪ್ರಭಾವವನ್ನು ಅತಿ ಹೆಚ್ಚಾಗಿ ಬೀರುತ್ತೆ. ಆದ್ದರಿಂದ ಈ ರಾಶಿಯವರು ಅತಿ ಹೆಚ್ಚಿನ ಒಂದು ಎಚ್ಚರಿಕೆಯಲ್ಲಿ ಇರಬೇಕು. ಜೊತೆಗೆ ಯಾವಾಗಲೂ ಕೂಡ ಭಗವಂತನ ಸ್ಮರಣೆ ಇರಲಿ, ಧ್ಯಾನವಿರಲಿ ಅಂತ. ಗ್ರಹಣ ಕಾಲದಲ್ಲಿ ನೀವು ಭಗವಂತನ ಸ್ಮರಿಸಿ. ಈ ದಿನ ವಿಶೇಷ ಇನ್ನೊಂದೇನೆಂದರೆ ಸೂರ್ಯನನ್ನು ಜಪಿಸಿ. ಗುರುಗಳು ಮಾತಾಡ್ತಾ ಇರು. ಈ ದಿನ ವಿಶೇಷವಾಗಿ ಭಾನುವಾರ ಬಂದಿದೆ, ಪಿತೃ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಬಂದಿದೆ, ಜೊತೆ ಗ್ರಹಣ ಕಾಲ 3 ಸೇರಿದೆ. ಎಷ್ಟು ಒಳ್ಳೆಯ ದಿನ. ನಾವು ಕೆಟ್ಟ ದಿನ ಅಂತ ಯಾಕೆ ಅಂದ್ಕೊಳ್ಳೋಣ? ಭಗವಂತನ ಸ್ಮರಣೆಗೆ ಈ ದಿನ ಒಂದೊಂದು ನಾಮ ಓಂ ನಮಃ ಶಿವಾಯ ಅಂತ 1 ಬಾರಿ ನೀವು ಅನ್ನೋದಾದರೆ ಅದು 1 ಲಕ್ಷ ಜಪಕ್ಕೆ ಸಮ. ಅಷ್ಟು ಶ್ರೇಷ್ಠವಾದ ದಿನ ಈ ದಿನ ಅಂತ. ಆದ್ದರಿಂದ ಗ್ರಹಣ ಕಾಲ 10:59 3:11 ಬೆಳಗಿನ ಜಾವದವರೆಗೂ ತಾವು ತಪಸ್ಸಿನಲ್ಲಿ, ಧ್ಯಾನದಲ್ಲಿ ಮಗ್ನರಾಗಿ ಭಗವಂತನ ಸ್ಮರಣೆ ಮಾಡಿ ನಿಮ್ಮ ಪಿತೃಗಳಿಗೆ ತರ್ಪಣ ಕೊಡಿ. ಈ ದಿನ ತರ್ಪಣದಲ್ಲಿ ನೋಡಿ, ನಾವು ಯಾರು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಬೆಳಗಿನ ಜಾವ ತರ್ಪಣ. ಯಾಕಂದರೆ ಅಮಾವಾಸ್ಯೆ ಶುರುವಾಗಿರೋದು ನಿನ್ನೆ ರಾತ್ರಿ, ಅಂದರೆ 20ನೇ ತಾರೀಕು ಮಧ್ಯರಾತ್ರಿಯಲ್ಲಿ, 21ನೇ ತಾರೀಕು ಬೆಳಗಿನ ಜಾವ 1 ಗಂಟೆಯಿಂದಲೇ ಪ್ರಾರಂಭ ಆಗಿದೆ.
ಆದ್ದರಿಂದ ಅದಕ್ಕೂ ಇದಕ್ಕೂ ಯಾವ ಎಫೆಕ್ಟ್ ಇಲ್ಲ. ನಾವು ಎಲ್ಲ ಕೂಡ ಏನು ಪಿತೃ ತರ್ಪಣಗಳಿದೆ ಇದೆಲ್ಲವೂ ಕೂಡ ಸಂಜೆ ಒಳಗಡೆ ಮುಗಿಸ್ಕೋಬೋದು. ಸೂತಕವು ಇಲ್ಲದೇ ಇರೋದ್ರಿಂದ ನೀವು ರಾತ್ರಿಯವರೆಗೂ ಕೂಡ ಮಾಡ್ಕೊಳ್ಬೋದು ಅಂತಲೇ ಇದೆ, ಅದ್ಯಾವುದೂ ಅಡ್ಡಿ ಇಲ್ಲ. ಆದರೆ ಈ ಸಮಯದಲ್ಲಿ ದಯವಿಟ್ಟು ಆದಷ್ಟು ನಿಮ್ಮ ಪಿತೃಗಳನ್ನು ನೆರೆಯಿರಿ, ಅವರ ಸಂಸ್ಮರಣೆ ಮಾಡಿ, ದಾನ ಧರ್ಮಗಳನ್ನು ಯಥೇಚ್ಛವಾಗಿ ಮಾಡಿ. ದಾನ ಧರ್ಮಗಳು ಅಂದಾಗೇನು, ನಾವು ಹೇಳ್ತೀವಿ ದಾನ ಧರ್ಮ ಅಂತ ಬಂದಾಗ ಯಾರಿಗೆ ಕೊಡಬೇಕು? ನಿಮ್ಮ ತಂದೆಯ ತತ್ಸಮಾನರು. ನೋಡಿ, ತಂದೆ ಅಂದರೆ ಜಗತ್ತಿಗೆ ತಂದೆ ಸೂರ್ಯ. ನಿಮ್ಮ ತಂದೆಯ ತತ್ಸಮಾನರು ಯಾರು? ಚಿಕ್ಕಪ್ಪ ನಿಮ್ಮ ತಂದೆಯೇ ಅಲ್ವಾ? ನಿಮ್ಮ ಸೋದರ ಮಾವ ನಿಮ್ಮ ತಂದೆಯ ಸಮಾನರಲ್ವಾ? ಅವ್ರು ಯಾರೂ ಇಲ್ಲ. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರೋ ವಯಸ್ಸಾದ ವೃದ್ಧರಿದ್ದಾರೆ, ನಿಮ್ಮ ತಂದೆಯ ತತ್ಸಮಾನರು. ನಿಮ್ಮ ತಂದೆ ನಿಮ್ಮ ಜೊತೆಗಿಲ್ಲ, ಅವ್ರಿಗೆ ತರ್ಪಣಾದಿಗಳು ಕೊಡಬೇಕು. ಅವ್ರಿಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ಲ, ಕೊಡ್ಬೋದಲ್ವಾ? ನಮ್ಮ ಕೈಯಿಂದ ದಾನ ಕೊಟ್ಟರೆ ಯಥೇಚ್ಛವಾಗಿ ದಾನ ಅನಿಸ್ಕೊಳ್ಳುತ್ತೆ. ಯಾರಿಗೊಬ್ರು ಕಾಲಲ್ಲಿ ಬರಿಗಾಲಲ್ಲಿ ಓಡಾಡ್ತಾ ಇದ್ದಾರೆ, ಚಪ್ಪಲಿನೇ ಇಲ್ಲ, ಅವ್ರಿಗೆ ಚಪ್ಪಲಿ ತೊಗೊಳೋದಕ್ಕೂ ಕೂಡ ಶಕ್ತಿರಲ್ಲ ಅಂಥ ಬಡವರು ತುಂಬ ಜನ ಇದ್ದಾರೆ. ಅವರಿಗೆ ಚಪ್ಪಲಿಯನ್ನು ಕೊಡಿದ್ರೆ, ಪಾದರಕ್ಷೆಯನ್ನು ಕೊಟ್ಟರೆ ಅದು ಒಂದು ಮಹದ್ದಾನ. ಅದ್ರ ಜೊತೆಯಲ್ಲಿ ಒಂದು ಊಟ, ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನವೇ ಇಲ್ಲ ಅಂತ ಹೇಳ್ತಾರೆ. ಈ ದಿನ ನಿಮ್ಮ ಕೈಲಾದಷ್ಟು ಅನ್ನದಾನವನ್ನು ಮಾಡಿ. ಈ ದಿನ ಅಂತಲೇ ಇಲ್ಲ, ಗ್ರಹಣ ಕಳೆದ ನಾಳೆ ದಿನ ನೀವೊಂದು ಒಬ್ಬರಿಗೆ, ನಿಮ್ಮ ಕೈಯಿಂದ ಒಬ್ಬರಿಗೆ ನಿಮ್ಮ ಕೈಲಾದಂಥ ಅನ್ನದಾನದ ಸೇವೆಯನ್ನು ಮಾಡಿ. ಈ ರೀತಿಯಾಗಿ ಮಾಡ್ತಾ ಬನ್ನಿ. ಭಗವಂತನ ಸಂಸ್ಮರಣೆ ಮಾಡಿ. ಜಗತ್ತಿಗೆ ಮೃತ್ಯುಂಜಯ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಶಿವನೇ ಈ 9 ನವಗ್ರಹಗಳನ್ನು ಸೃಷ್ಟಿಕರ್ತ. ಆ ಈಶ್ವರನ ಸಂಸ್ಮರಣೆಯಿಂದ, ಮಹಾವಿಷ್ಣುವಿನ ಸಂಸ್ಮರಣೆಯಿಂದ ನಾವು ಯಾವಾಗಲೂ ಕೂಡ ಎಲ್ಲ ಪ್ರಯೋಜನಗಳನ್ನು ಪಡಿತೇವೆ, ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ತೀವಿ ಅಂತ. ಭಗವಂತನ ನಾಮಸ್ಮರಣೆ ಇರಲಿ, ಹರಿಹರರ ನಾಮಸ್ಮರಣೆ ಇರಲಿ ಅಂತೇಳಿ ಈ ಸಮಯದಲ್ಲಿ ತಿಳಿಸ್ತೀವಿ.